ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಒಂದು ದಿನ ಮಧ್ಯಾಹ್ನ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಸೋಮಶೇಖರ್ ತನ್ನ ಹಳೆಯ ಸ್ನೇಹಿತ ರಘುವನ್ನು ಭೇಟಿಯಾಗಲು ಹೋಗಿದ್ದರು. ರಘುವಿನ ಜೊತೆಗೆ ಒಬ್ಬಳು ಸುಂದರ ಯುವತಿ ಕುಳಿತಿದ್ದಳು. ಬಿಳಿ ಚುಡಿದಾರ, ಮುಖದಲ್ಲಿ ಮುಗ್ಧತೆ ಅಂತ ನಟಿಸುವ ಕಣ್ಣುಗಳು. ಅವಳೇ 21 ವರ್ಷದ ನಯನ. ರಘು ಹೇಳಿದರು, ಬನ್ನಿ ಸೋಮಶೇಖರ್, ಇವಳು ನಯನ ಅಂತ, ನಮ್ಮ ದೂರದ ಸಂಬಂಧಿ. ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಿದ್ದಾಳೆ. ಇಂಟೀರಿಯರ್ ಡಿಸೈನಿಂಗ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ. ಅದಕ್ಕೆ ನಿಮ್ಮಂಥ ದೊಡ್ಡ ಕಾಂಟ್ರಾಕ್ಟರ್ ಪರಿಚಯ ಇರಲಿ ಅಂತ ಕರೆದುಕೊಂಡು ಬಂದೆ. ಸೋಮಶೇಖರ್ ಅವರ ಕಣ್ಣುಗಳು ನಯನಾಳ ಮೇಲೆ ನೆಟ್ಟವು. ತಮ್ಮ ಮಗಳಿಗಿಂತಲೂ ಚಿಕ್ಕ ವಯಸ್ಸಿನವಳು ಎಂದು ಗೊತ್ತಿದ್ದರೂ ಆಕೆಯ ರೂಪ ಅವರನ್ನು ಮಂತ್ರಮುಗ್ಧರನ್ನಾಗಿಸಿತು. ನಯನ ವಿನಯದಿಂದ ಕೈಮುಗಿಯುತ್ತಾ, ನಮಸ್ತೆ ಸರ್, ನಿಮ್ಮ ಬಗ್ಗೆ ರಘುಮಾವ ತುಂಬಾ ಹೇಳಿದ್ದಾರೆ. ನೀವು ಕಟ್ಟಿರೋ ಬಿಲ್ಡಿಂಗ್ಗಳ ಫೋಟೋ ನೋಡಿದ್ದೀನಿ, ಅದ್ಭುತವಾಗಿವೆ. ನಿಮ್ಮ ಕೈ ಕೆಳಗೆ ಕೆಲಸ ಕಲಿಯೋದು ನನ್ನ ಪುಣ್ಯ. ಸೋಮಶೇಖರ್ ಧ್ವನಿ ಸರಿಪಡಿಸಿಕೊಳ್ಳುತ್ತಾ ಹೇಳಿದರು, ಅಯ್ಯೋ ಇಲ್ಲಮ್ಮ, ನಾವು ಕೂಡ ಸಾಮಾನ್ಯ ಜನ. ಖಂಡಿತ ನಿನಗೆ ಏನು ಸಹಾಯ ಬೇಕೋ ಕೇಳು. ಈ ಫೀಲ್ಡ್ನಲ್ಲಿ ಅನುಭವ ಮುಖ್ಯ. ನಯನ ಬಹಳ ಜಾಣತನದಿಂದ ಸೋಮಶೇಖರ್ ಅವರ ಅಹಮ್ಮನ್ನು ಮೆಚ್ಚಿಸುವಂತೆ ಮಾತನಾಡುತ್ತಿದ್ದಳು. ಹೋಗುವಾಗ ಸೋಮಶೇಖರ್ ಅವರೇ ಮುತುವರ್ಜಿ ವಹಿಸಿ ತಮ್ಮ ವೈಯಕ್ತಿಕ ಮೊಬೈಲ್ ಸಂಖ್ಯೆಯನ್ನು ಆಕೆಗೆ ನೀಡಿದರು. ಏನೇ ಡೌಟ್ ಇದ್ದರೂ ನೇರವಾಗಿ ಫೋನ್ ಮಾಡು ಎಂದು ಅಭಯ ಹಸ್ತವನ್ನು ನೀಡಿದರು. ಅಲ್ಲಿಂದ ಶುರುವಾಗಿದ್ದೇ ಅಸಲಿ ಆಟ. ಮೊದಲ ದಿನ ನಯನ ಕೇವಲ ಥ್ಯಾಂಕ್ ಯು ಸರ್ ಎಂದು ಮೆಸೇಜ್ ಮಾಡಿದ್ದಳು. ಆದರೆ ಎರಡನೇ ದಿನದಿಂದ ಮೆಸೇಜ್ಗಳ ಸ್ವರೂಪ ಬದಲಾಗತೊಡಗಿತ್ತು. ಸರ್, ಇವತ್ತು ಲಂಚ್ ಮಾಡಿದ್ರಾ? ನಿಮ್ಮ ನೆನಪಾಯ್ತು, ಅದಕ್ಕೆ ಮೆಸೇಜ್ ಮಾಡಿದೆ ಎಂದು ಬರೆದಿದ್ದಳು. ಸೋಮಶೇಖರ್, ಹ್ಞೂ ಮಾಡಿದೆ ಅಮ್ಮ, ನೀನು ಮಾಡಿದ್ಯಾ? ಆಗ ನಯನ ಹೇಳಿದಳು, ಸರ್ ಅಮ್ಮ ಅಂತ ಕರೆಯಬೇಡಿ ಪ್ಲೀಸ್, ಯಾಕೋ ಒಂಥರ ಹಳೆಯ ಕಾಲದ ಫೀಲ್ ಆಗುತ್ತೆ. ನಯನ ಅಂತಾನೆ ಕರೆಯಿರಿ, ಕೇಳೋಕೆ ಚೆನ್ನಾಗಿರುತ್ತೆ. ಸೋಮಶೇಖರ್ ಅವರಿಗೆ ಆ ಮಾತು ಕೇಳಿ ಒಳಗೊಳಗೆ ಒಂದು ರೀತಿಯ ವಿಚಿತ್ರ ಸಂತೋಷವಾಯಿತು. ತನ್ನ ವಯಸ್ಸನ್ನು ಮರೆತು ಅವರು ಆಕೆಯ ಜೊತೆ ಗಂಟೆಗಟ್ಟಲೆ ವಾಟ್ಸಪ್ನಲ್ಲಿ ಚಾಟ್ ಮಾಡಲು ಶುರು ಮಾಡಿದರು. ಆಕೆ ಕಳುಹಿಸುತ್ತಿದ್ದ ಫೋಟೋಗಳು ನೀವು ನೋಡಲು ಇನ್ನು ಯಂಗ್ ಆಗಿದ್ದೀರಾ ಎಂಬ ಸುಳ್ಳು ಹೊಗಳಿಕೆಗಳು ಅವರನ್ನು ಮರಳು ಮಾಡಿದ್ದವು. ಒಂದು ದಿನ ರಾತ್ರಿ 11 ಗಂಟೆಯ ಸಮಯ. ಸೋಮಶೇಖರ್ ಅವರ ಹೆಂಡತಿ ಪಕ್ಕದಲ್ಲೇ ನಿದ್ರಿಸುತ್ತಿದ್ದರು. ಸೋಮಶೇಖರ್ ಬೆಡ್ ಶೀಟ್ ಹೊದ್ದುಕೊಂಡು ಫೋನ್ನಲ್ಲಿ ನಯನ ಜೊತೆ ಗುಟ್ಟಾಗಿ ಮಾತನಾಡುತ್ತಿದ್ದರು. ಸೋಮಶೇಖರ್ ಹೇಳಿದರು, ನಯನ, ನೀನು ತುಂಬಾ ಸುಂದರವಾಗಿದ್ದೀಯಾ. ನಿನ್ನ ವಯಸ್ಸಿನವರು ನನ್ನಂಥವರ ಜೊತೆ ಯಾಕೆ ಎಷ್ಟು ಮಾತನಾಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಆಗ ನಯನ ಹೇಳಿದಳು, ವಯಸ್ಸು ಅನ್ನೋದು ಕೇವಲ ನಂಬರ್ ಸರ್. ನನಗೆ ಮೆಚುರಿಟಿ ಇರೋ ಪುರುಷರು ಅಂದ್ರೆ ಇಷ್ಟ. ನಿಮ್ಮಲ್ಲಿರೋ ಆ ಗಾಂಭೀರ್ಯ, ಆ ಮಾತುಗಾರಿಕೆ ನನಗಿಷ್ಟ. ನಿಮ್ಮ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನನಗಂತೂ ನಿಮ್ಮ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಆಗ್ತಿದೆ. ಈ ಮಾತುಗಳು ಸೋಮಶೇಖರ್ ಅವರ ವಿವೇಚನೆಯನ್ನು ಸಂಪೂರ್ಣವಾಗಿ ಮರಗಟ್ಟಿಸಿದವು. ನಯನ ತನ್ನ ಬಲೆಯನ್ನು ಬಿಗಿಗೊಳಿಸುತ್ತಿದ್ದಳು. ಆಕೆ ಆತನಿಗೆ ವಿಡಿಯೋ ಕಾಲ್ ಮಾಡಲು ಶುರು ಮಾಡಿದಳು. ಫೋನ್ನಲ್ಲಿ ಸಲುಗೆಯಿಂದ ನನ್ನ ಪ್ರೀತಿಯ ಸೋಮು ಎಂದು ಕರೆಯಲು ಆರಂಭಿಸಿದಳು. ಆಕೆಗೆ ಬೇಕಾಗಿದ್ದುದು ಆತನ ಹಣ ಮತ್ತು ಆಸ್ತಿ ಎಂಬುದು ಸೋಮಶೇಖರ್ ಅವರ ಅರಿವಿಗೆ ಬರಲೇ ಇಲ್ಲ. ಸೋಮಶೇಖರ್ ಹೇಳಿದರು, ನಿನ್ನನ್ನು ಒಂದು ದಿನ ಶಾಪಿಂಗಿಗೆ ಕರೆದುಕೊಂಡು ಹೋಗ್ತೀನಿ. ನಿನಗೆ ಏನು ಬೇಕು ಕೊಡಿಸ್ತೀನಿ. ನಯನ ಹೇಳಿದಳು, ನನಗೆ ಗಿಫ್ಟ್ಗಿಂತ ನಿಮ್ಮ ಸಹವಾಸ ಮುಖ್ಯ ಸರ್. ನಾವು ಯಾವಾಗ ಭೇಟಿಯಾಗೋಣ? ಇದೇ ಸಲುಗೆ, ಇದೇ ಮಾತುಗಳು ಮುಂದೆ ಅವರನ್ನು ನಯನಾಳ ಮನೆಗೆ, ಅಂದರೆ ಆ ಅಪಾಯಕಾರಿ ಹನಿ ಟ್ರಾಪ್ನ ಕೆಡ್ಡಾಕ್ಕೆ ಕರೆದೊಯ್ಯಲು ಮುನ್ನುಡಿಯಾದವು. ಸೋಮಶೇಖರ್ಗೆ ತಾನು ಸಲುಗೆಯಿಂದ ಮಾತನಾಡುತ್ತಿರುವುದು ತನ್ನ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬ ಕಲ್ಪನೆಯೂ ಇರಲಿಲ್ಲ. ಸೋಮಶೇಖರ್ ಅವರ ಮನಸ್ಸಿನಲ್ಲಿ ನಯನ ಎನ್ನುವ ಮಾಯಾವಿ ಸೃಷ್ಟಿಸಿದ ಭ್ರಮೆ ಎಷ್ಟು ಗಾಢವಾಗಿತ್ತೆಂದರೆ ಅವರಿಗೆ ಲೋಕದ ಜ್ಞಾನವೇ ಮರೆತು ಹೋಗಿತ್ತು. ಇತ್ತ ನಯನ ತನ್ನ ಗ್ಯಾಂಗ್ ಸದಸ್ಯರಾದ ಅಜಯ್, ಜಯರಾಜು ಮತ್ತು ಸಂತೋಷ್ ಜೊತೆ ಸೇರಿ ಸ್ಕೆಚ್ ಸಿದ್ಧಪಡಿಸುತ್ತಿದ್ದಳು. ಆ ದಿನ ಹತ್ತಿರ ಬಂದಂತೆ ಅವಳ ಮಾತುಗಳಲ್ಲಿ ಕಾತರ ಮತ್ತು ಕೃತಕ ಪ್ರೀತಿ ಹೆಚ್ಚಾಯಿತು. ತನ್ನ ಮನೆಯಲ್ಲಿ ನಯನ ತನ್ನ ಸಹಚರರೊಂದಿಗೆ ಕುಳಿತು ಯೋಜನೆಯನ್ನು ಅಂತಿಮಗೊಳಿಸುತ್ತಿದ್ದಳು. ಅಜಯ್ ಹೇಳಿದ, ನೋಡು ನಯನ, ಇವತ್ತು ಆ ಮುದಿ ಹಕ್ಕಿ ನಮ್ಮ ಬಲೆಗೆ ಬೀಳಲೇಬೇಕು. ನೀನು ಕರೆದ ತಕ್ಷಣ ಅವನು ಬರೋ ಹಾಗೆ ಮಾಡು. ಆಗ ನಯನ ಹೇಳಿದ್ದಳು, ಅವನ ಬಗ್ಗೆ ಚಿಂತೆ ಬೇಡ. ಅವನಿಗೆ ನನ್ನ ಮೇಲೆ ಅದೆಷ್ಟು ನಂಬಿಕೆ ಅಂದ್ರೆ ನಾನು ವಿಷ ಕೊಟ್ಟರು ತೀರ್ಥ ಅಂತ ಕುಡಿತಾನೆ. ಇವತ್ತು ಅವನ ಮರ್ಯಾದೆ ಜೊತೆ ಅವನ ಜೇಬು ಖಾಲಿ ಮಾಡೋಣ. ಸಂತೋಷ್ ಹೇಳಿದ, ನಾವು ಪಕ್ಕದ ರೂಮಿನಲ್ಲೇ ಇರ್ತೀವಿ. ನೀನು ಕಿಟಕಿ ಹತ್ರ ಬಂದು ಸಿಗ್ನಲ್ ಕೊಟ್ಟರೆ ಸಾಕು. ನಾವು ಪೊಲೀಸ್ ಡ್ರೆಸ್ನಲ್ಲಿ ಎಂಟ್ರಿ ಕೊಡ್ತೀವಿ. ಅಂದು ಮಧ್ಯಾಹ್ನ ಸುಮಾರು 4 ಗಂಟೆ. ಸೋಮಶೇಖರ್ ತಮ್ಮ ಸೈಟ್ನಲ್ಲಿ ಕೆಲಸಗಾರರಿಗೆ ಸೂಚನೆ ನೀಡುತ್ತಾ ನಿಂತಿದ್ದರು. ಅಷ್ಟರಲ್ಲಿ ಅವರ ಮೊಬೈಲ್ ಮಿನುಗಿತು. ನಯನಾಳ ವಿಡಿಯೋ ಕಾಲ್ ಬರುತ್ತಿತ್ತು. ಸೋಮಶೇಖರ್ ಹೇಳಿದರು, ಹೇಳಮ್ಮ ನಯನ. ಸಾರಿ ಹೇಳು ನಯನ, ಏನು ಈ ಟೈಮಲ್ಲಿ ಫೋನ್ ಮಾಡಿದ್ದೀಯಾ? ನಯನ ಬೇಸರ ಮಾಡಿಕೊಂಡಂತೆ ನಾಟಕ ಮಾಡುತ್ತಾ, ಏನೋ ಗೊತ್ತಿಲ್ಲ ಸರ್, ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಒಂಟಿಯಾಗಿ ಇರೋಕೆ ತುಂಬಾ ಭಯ ಆಗ್ತಿದೆ. ನೀವಾದ್ರೂ ಸ್ವಲ್ಪ ಹೊತ್ತು ಬಂದು ಹೋಗ್ಬಾರ್ದಾ?
ಆಗ ಸೋಮಶೇಖರ್ ಕೇಳಿದರು, ಮನೆಯಲ್ಲಿ ಯಾರೂ ಇಲ್ವಾ? ನಾನು ಸೈಟ್ ಕೆಲಸದಲ್ಲಿ ಇದ್ದೀನಿ ನಯನ. ಆಗ ನಯನ, ಕೆಲಸ ಯಾವತ್ತೂ ಇರುತ್ತೆ ಸರ್, ಆದರೆ ಒಬ್ಬಳು ಹುಡುಗಿ ಇಷ್ಟು ಬೇಡಿಕೊಳ್ಳುವಾಗ ನೀವು ಬರಲ್ಲ ಅಂದ್ರೆ ಹೇಗೆ? ನೀವು ಬರ್ತೀರಾ ಅಂತ ನಿಮಗೋಸ್ಕರ ಸ್ಪೆಷಲ್ ಆಗಿ ಮಸಾಲೆ ಟೀ ಮಾಡೋಕೆ ರೆಡಿ ಮಾಡಿದ್ದೀನಿ. ಪ್ಲೀಸ್ ಸರ್, ಪ್ಲೀಸ್ ಬೇಡ ಅನ್ನಬೇಡಿ. ಸೋಮಶೇಖರ್ ಅವರ ವಿವೇಚನೆ ಅಲ್ಲಿಗೆ ಅಂತ್ಯವಾಯಿತು. ಒಬ್ಬ ಯುವತಿ ತನ್ನನ್ನು ಇಷ್ಟು ಆತ್ಮೀಯವಾಗಿ ಕರೆಯುತ್ತಿದ್ದಾಳೆಂಬ ಮೋಹ ಅವರನ್ನು ಕುರುಡಾಗಿಸಿತು. ಸೋಮಶೇಖರ್ ಹೇಳಿದರು, ಸರಿ ಬಿಡು ನಯನ, ನಿನ್ನ ಮಾತು ಮೀರಲ್ಲ. ಇನ್ನು 1 ಗಂಟೆಯಲ್ಲಿ ಬರ್ತೀನಿ. ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ? ಆಗ ನಯನ, ಯಾರೂ ಇಲ್ಲ ಸರ್, ಕೇವಲ ನಾನು ಮತ್ತು ನೀವು ಅಷ್ಟೇ. ಬೇಗ ಬನ್ನಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸೋಮಶೇಖರ್ ತನ್ನ ಕಾರನ್ನು ವೇಗವಾಗಿ ನಯನಾಳ ಮನೆಯ ಕಡೆಗೆ ತಿರುಗಿಸಿದರು. ದಾರಿಯುದ್ದಕ್ಕೂ ಅವರ ಮನಸ್ಸಿನಲ್ಲಿ ನಯನಾಳ ಸುಂದರ ಮುಖವೇ ರಾರಾಜಿಸುತ್ತಿತ್ತು. ದಶಕಗಳ ಕಾಲ ಕುಟುಂಬಕ್ಕಾಗಿ ದುಡಿದ ತನಗೆ ಇದು ಒಂದು ಸಣ್ಣ ವಿರಾಮ, ಒಂದು ಸಣ್ಣ ಖುಷಿ ಎಂದು ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಿದ್ದರು. ದಾರಿಯಲ್ಲಿ ಒಂದು ಬೆಲೆ ಬಾಳುವ ಪರ್ಫ್ಯೂಮ್ ಮತ್ತು ಸ್ವೀಟ್ ಬಾಕ್ಸ್ ಖರೀದಿಸಿದರು. ಸೋಮಶೇಖರ್ ನಯನಾಳ ಮನೆಯ ಹತ್ತಿರ ಹೋಗಿ ಕಾರ್ ನಿಲ್ಲಿಸಿದಾಗ ನಯನ ಕಿಟಕಿ ಬಳಿ ನಿಂತಿದ್ದನ್ನು ಕಂಡರು. ಅವಳು ಅವರಿಗೆ ಕೈಬೀಸಿ ಒಳಗೆ ಬರುವಂತೆ ಸನ್ನೆ ಮಾಡಿದಳು. ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ನಗುನಗುತ್ತಾ ನಯನ ಸ್ವಾಗತಿಸಿದಳು. ಆ ಮನೆಯ ವಾತಾವರಣ ಸ್ವಲ್ಪ ನಿಗೂಢವಾಗಿತ್ತು, ಆದರೆ ಸೋಮಶೇಖರ್ ಅದ್ಯಾವುದನ್ನು ಗಮನಿಸುವ ಸ್ಥಿತಿಯಲ್ಲಿರಲಿಲ್ಲ. ಸೋಮಶೇಖರ್ ಹೇಳಿದರು, ಮನೆ ಚೆನ್ನಾಗಿದೆ ನಯನ, ತುಂಬಾ ನೀಟಾಗಿ ಇಟ್ಟುಕೊಂಡಿದ್ದೀಯಾ? ಆಗ ನಯನ ಹೇಳಿದಳು, ನಿಮಗೋಸ್ಕರವೇ ಇಷ್ಟಲ್ಲ ಸರ್, ನೀವು ಬರ್ತೀರಾ ಅಂತಾನೆ ನಾನು ಈ ಡ್ರೆಸ್ ಹಾಕೊಂಡಿದ್ದು. ನಿಮಗೆ ಟೀ ಅಂದ್ರೆ ಇಷ್ಟ ಅಲ್ವಾ? ಇರಿ, ಈಗಲೇ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬರ್ತೀನಿ. ಅಲ್ಲಿಯವರೆಗೂ ಈ ಸೋಫಾದಲ್ಲಿ ಆರಾಮಾಗಿ ಕುತ್ಕೊಳ್ಳಿ. ಸೋಮಶೇಖರ್ ಸೋಫಾದಲ್ಲಿ ಕುಳಿತು ಹಾಯಾಗಿ ನಿಟ್ಟುಸಿರು ಬಿಟ್ಟರು. ನಯನ ಕಿಚನ್ಗೆ ಹೋಗುವ ನೆಪದಲ್ಲಿ ಫೋನ್ ಹಿಡಿದು ಪಕ್ಕದ ರೂಮಿನಲ್ಲಿದ್ದ ತನ್ನ ಗ್ಯಾಂಗ್ಗೆ ಮೆಸೇಜ್ ಮಾಡಿದಳು. ಬೇಟೆ ಒಳಗೆ ಬಂದಿದೆ, ರೆಡಿಯಾಗಿರಿ. ಸೋಮಶೇಖರ್ ಅವರ ಪಾಲಿಗೆ ಅದು ಕೇವಲ ಟೀ ಕುಡಿಯುವ ಆಹ್ವಾನವಾಗಿತ್ತು, ಆದರೆ ನಯನ ಪಾಲಿಗೆ ಅದು ಲಕ್ಷಾಂತರ ರೂಪಾಯಿಗಳನ್ನು ದೋಚುವ ಒಬ್ಬ ವ್ಯಕ್ತಿಯ ಗೌರವವನ್ನು ಬೀದಿಗೆ ತರುವ ಅಂತಿಮ ಹಂತವಾಗಿತ್ತು. ಮುಂದಿನ 15 ನಿಮಿಷಗಳಲ್ಲಿ ಅಲ್ಲಿ ನಡೆಯಲಿರುವ ನಾಟಕ ಸೋಮಶೇಖರ್ ಅವರ ಇಡೀ ಬದುಕನ್ನೇ ಬದಲಿಸಲಿದೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗೆ ಇರಲಿಲ್ಲ. ಒಬ್ಬ ಅನುಭವಿ ವ್ಯಕ್ತಿ ತನ್ನ ವಯಸ್ಸು ಮತ್ತು ಜವಾಬ್ದಾರಿಯನ್ನು ಮರೆತು ಒಬ್ಬ ಯುವತಿಯ ಕೃತಕ ಹೊಗಳಿಕೆಗೆ ಮರುಳಾಗಿ ಅಪಾಯದ ಮನೆಗೆ ತಾನಾಗಿಯೇ ನಡೆದು ಹೋದ ಘಟನೆ ಇದು. ಮನೆಗೆ ಟೀ ಕುಡಿಯಲು ಬನ್ನಿ ಎಂಬ ಆ ಒಂದು ಆಹ್ವಾನವೇ ಆತನ ವಿನಾಶದ ಆರಂಭವಾಯಿತು. ಸೋಮಶೇಖರ್ ಅವರು ಸೋಫಾದ ಮೇಲೆ ಕುಳಿತು ನಯನಾಳ ಜೊತೆ ಹರಟೆ ಹೊಡೆಯುತ್ತಿದ್ದರು. ನಯನ ತಂದಿದ್ದ ಟೀ ಕಪ್ ಇನ್ನು ಕೈಯಲ್ಲೇ ಇತ್ತು. ಮನೆಯೊಳಗೆ ಶಾಂತವಾದ ವಾತಾವರಣವಿತ್ತು, ಆದರೆ ಆ ಶಾಂತಿಯ ಹಿಂದೆ ಒಂದು ದೊಡ್ಡ ಚಂಡಮಾರುತ ಅಡಗಿದೆ ಎಂಬ ಸುಳಿವು ಅವರಿಗೆ ಇರಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಯಾರು ಜೋರಾಗಿ ಒದ್ದಂತಾಯಿತು. ಧಡಂ ಎಂಬ ಸದ್ದಿಗೆ ಸೋಮಶೇಖರ್ ಅವರ ಕೈಲಿದ್ದ ಟೀ ಕಪ್ ಕೆಳಗೆ ಬಿದ್ದು ಪುಡಿಯಾಯಿತು. ಕ್ಷಣಾರ್ಧದಲ್ಲಿ 3 ಗಟ್ಟಿಮುಟ್ಟಾದ ವ್ಯಕ್ತಿಗಳು ಮನೆಯೊಳಗೆ ನುಗ್ಗಿದರು. ಅವರ ಮುಖದಲ್ಲಿ ಅತಿಯಾದ ಗಾಂಭೀರ್ಯ ಮತ್ತು ಕೈಯಲ್ಲಿ ಮೊಬೈಲ್ ಕ್ಯಾಮೆರಾಗಳಿತ್ತು. ಇವರೇ ಅಜಯ್, ಜಯರಾಜು ಮತ್ತು ಸಂತೋಷ್. ಅಜಯ್ ಜೋರಾದ ಧ್ವನಿಯಲ್ಲಿ ಹೇಳಿದ, ಕುಳಿತುಕೊಳ್ಳಿ, ಎದ್ದೇಳಬೇಡಿ. ಅಲುಗಾಡಿದ್ರೆ ಶೂಟ್ ಮಾಡ್ತೀನಿ. ಏನ್ನೈನಾ, ಯಾರು ಇವನು? ಸೋಮಶೇಖರ್ ಭಯದಿಂದ ನಡುಗುತ್ತಾ ಹೇಳಿದರು, ಸಾರ್ ನೀವ್ಯಾರು? ಯಾಕೆ ಹೀಗೆ ಒಳಗೆ ಬಂದಿದ್ದೀರಾ? ಆಗ ಜಯರಾಜು ಹೇಳಿದರು, ನಾವ್ಯಾರು ಅಂತ ನಿನಗೆ ಗೊತ್ತಿಲ್ಲವೇನು? ನಾವು ಸಿಸಿಬಿ ಪೊಲೀಸರು. ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ, ಇಲ್ಲಿ ದೊಡ್ಡ ಮಟ್ಟದ ವೇಷವಾಟಿಕೆ ದಂಧೆ ನಡೀತಿದೆ ಅಂತ. ಸಂತೋಷ್ ಎಂಬ ವ್ಯಕ್ತಿ ಸೋಮಶೇಖರ್ ಅವರ ಹತ್ತಿರ ಬಂದು ಮೊಬೈಲ್ ಕ್ಯಾಮೆರಾವನ್ನು ಅವರ ಮುಖಕ್ಕೆ ಹತ್ತಿರವಾಗಿ ಹಿಡಿದನು. ಸಂತೋಷ್ ಹೇಳಿದನು, ನೋಡಿರೋ ಇವನ ಮುಖವನ್ನು, 57 ವರ್ಷ ವಯಸ್ಸಾಗಿದೆ, ಮರ್ಯಾದಸ್ಥ ಕಾಂಟ್ರಾಕ್ಟರ್ ಅಂತೆ. ಈ ವಯಸ್ಸಿನಲ್ಲಿ 21 ವರ್ಷದ ಹುಡುಗಿ ಜೊತೆ ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನ ಮುಖ ನ್ಯೂಸ್ ಚಾನೆಲ್ನಲ್ಲಿ ಬರಬೇಕು ಇವತ್ತು. ಸೋಮಶೇಖರ್ ಹೇಳಿದರು, ಇಲ್ಲ ಸರ್, ದಯವಿಟ್ಟು ತಪ್ಪಾಗಿ ತಿಳಿದುಕೊಳ್ಳಬೇಡಿ. ನಾನು ಈಕೆಯನ್ನ ಮಗಳ ತರಹ ನೋಡ್ತೀನಿ, ಬರೀ ಟೀ ಕುಡಿಯೋಕೆ ಬಂದಿದ್ದೆ. ಅಜಯ್ ಹೇಳಿದ, ಮಗಳ ತರಹನಾ? ಮಗಳ ತರಹ ಇರೋ ಹುಡುಗಿ ಹತ್ರ ಇಷ್ಟು ಹತ್ತಿರ ಕೂರೋಕೆ ನಿನಗೆ ನಾಚಿಕೆ ಇಲ್ವಾ? ನಿನ್ನಂತವರಿಂದಲೇ ಸಮಾಜ ಹಾಳಾಗ್ತಿರೋದು. ನಾವು ಸಿವಿಲ್ ಡ್ರೆಸ್ನಲ್ಲಿ ಇರೋ ಪೊಲೀಸರು ಅನ್ಕೊಂಡಿದ್ದೀಯಾ? ಇನ್ಸ್ಪೆಕ್ಟರ್ ಬಂದ ಮೇಲೆ ನಿನ್ನ ಬಣ್ಣ ಬಯಲಾಗುತ್ತೆ. ನಯನ ಒಂದು ಮೂಲೆಯಲ್ಲಿ ಕುಳಿತು ಅಳುವಂತೆ ನಾಟಕ ಮಾಡುತ್ತಾ, ನನ್ನನ್ನು ಬಿಟ್ಟು ಬಿಡಿ ಸರ್, ಈ ಮುದುಕನೇ ನನ್ನನ್ನು ಪುಸಲಾಯಿಸಿ ಇಲ್ಲಿಗೆ ಬಂದಿದ್ದು ಎಂದು ಸುಳ್ಳು ಹೇಳತೊಡಗಿದಳು. ಇದನ್ನು ಕೇಳಿ ಸೋಮಶೇಖರ್ ಅವರಿಗೆ ಹಗಲು ಹೊತ್ತಿನಲ್ಲಿ ನಕ್ಷತ್ರ ಕಂಡಂತಾಯಿತು. ನೋಡಿ ಸರ್, ನಿಮ್ಮ ಫೋಟೋ ಈಗ ಆಲ್ರೆಡಿ ನಮ್ಮ ಕಮಿಷನರ್ ಗ್ರೂಪ್ಗೆ ಹೋಗಿದೆ. ಇನ್ನೇನು 5 ನಿಮಿಷದಲ್ಲಿ ಪೊಲೀಸ್ ವ್ಯಾನ್ ಇಲ್ಲಿಗೆ ಬರುತ್ತೆ. ಮಾಧ್ಯಮದವರು ಹೊರಗಡೆ ಕಾಯ್ತಿದ್ದಾರೆ. ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ನಿನ್ನ ಫೋಟೋ ನೋಡಿ ನಿನ್ನ ಹೆಂಡತಿ ಮಕ್ಕಳು ಯಾವ ಮುಖ ಇಟ್ಕೊಂಡು ಓಡಾಡ್ತಾರೆ ಅಂತ ಯೋಚನೆ ಮಾಡು. ಈ ಮಾತುಗಳು ಸೋಮಶೇಖರ್ ಅವರ ಎದೆಯಲ್ಲಿ ನಡುಕ ಹುಟ್ಟಿಸಿದವು. ಸಮಾಜದಲ್ಲಿ ತಾವು ದಶಕಗಳ ಕಾಲ ಗಳಿಸಿದ್ದ ಗೌರವ ಕೇವಲ 5 ನಿಮಿಷದಲ್ಲಿ ಮಣ್ಣು ಪಾಲಾಗುತ್ತದೆ ಎಂಬ ಭಯ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿತು. ಸೋಮಶೇಖರ್ ಹೇಳಿದರು, ಬೇಡ ಸರ್, ಕಾಲು ಹಿಡಿತೀನಿ, ಬೇಕಾದ್ರೆ ಸ್ಟೇಷನ್ಗೆ ಮಾತ್ರ ಕರೆದುಕೊಂಡು ಹೋಗಬೇಡಿ. ನನ್ನ ಮರ್ಯಾದೆ ಹೋದ್ರೆ ನಾನು ಸತ್ತೇ ಹೋಗ್ತೇನೆ.
ಏನಾದ್ರೂ ಮಾಡಿ ಇದನ್ನ ಇಲ್ಲೇ ಕ್ಲೋಸ್ ಮಾಡೋಕೆ ಆಗಲ್ವಾ? ಆಗ ಅಜಯ್ ಹೇಳಿದ, ಇಲ್ಲೇ ಕ್ಲೋಸ್ ಮಾಡೋದಾ? ಇದು ಸಿಸಿಬಿ ಕೇಸ್ ಕಣಯ್ಯ. ಆದ್ರೆ ನೀನು ಇಷ್ಟು ಬೇಡ್ಕೊಳ್ತಿದ್ದೀಯಾ? ನಮ್ಮ ಸಾಹೇಬ್ರಿಗೆ ಏನಾದ್ರೂ ಅಡ್ಜಸ್ಟ್ ಮಾಡಿದ್ರೆ ನೋಡಬಹುದು. ಸೋಮಶೇಖರ್ ಅವರಿಗೆ ಆ ಕ್ಷಣದಲ್ಲಿ ಸಾಕ್ಷಾತ್ ದೇವರೇ ಬಂದಂತೆ ಭಾಸವಾಯಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಆ ಮೂವರು ಪೊಲೀಸರಲ್ಲ, ಬದಲಾಗಿ ನಯನಾಳ ಜೊತೆ ಸೇರಿ ಸ್ಕೆಚ್ ಹಾಕಿದ ಕಿರಾತಕರು ಎಂದು. ನಯನ ಹಾಕಿದ ಪ್ಲಾನ್ ಅಂತೆ ಆಕೆಯ ಮನೆಯಲ್ಲಿ ನಕಲಿ ಸಿಸಿಬಿ ಪೊಲೀಸರು ಪ್ರವೇಶಿಸಿ ಕಾಂಟ್ರಾಕ್ಟರ್ ಅನ್ನು ವೇಷವಾಟಿಕೆ ಸುಳ್ಳು ಆರೋಪದಡಿ ಸಿಲುಕಿಸಿ ಮರ್ಯಾದೆಯ ಭಯ ಹುಟ್ಟಿಸುವಲ್ಲಿ ಯಶಸ್ವಿಯಾದರು. ಇದೇ ಅವರ ಮುಂದಿನ ದೊಡ್ಡ ಮಟ್ಟದ ಹಣದ ಸುಲಿಗೆಗೆ ಅಡಿಪಾಯವಾಯಿತು. ಮನೆಯೊಳಗೆ ವಾತಾವರಣ ಉದ್ವಿಗ್ನವಾಗಿತ್ತು. ನಕಲಿ ಸಿಸಿಬಿ ಪೊಲೀಸರ ಅಬ್ಬರಕ್ಕೆ ಸೋಮಶೇಖರ್ ಸಂಪೂರ್ಣವಾಗಿ ಕುಸಿದು ಹೋಗಿದ್ದರು. ತಾವು ದಶಕಗಳ ಕಾಲ ಕಷ್ಟಪಟ್ಟು ಕಟ್ಟಿಕೊಂಡ ಗೌರವ, ಸಮಾಜದಲ್ಲಿನ ಸ್ಥಾನಮಾನ ಒಂದೇ ಕ್ಷಣದಲ್ಲಿ ಧೂಳಿಪಟವಾಗುವ ಭೀತಿ ಅವರನ್ನು ಆವರಿಸಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಅಜಯ್, ಜಯರಾಜು ಮತ್ತು ಸಂತೋಷ್ ತಮ್ಮ ಅಸಲಿ ಆಟ ಶುರು ಮಾಡಿದರು. ಇನ್ಸ್ಪೆಕ್ಟರ್ ಸೋಗಿನಲ್ಲಿದ್ದ ಅಜಯ್ ಸೋಮಶೇಖರ್ ಅವರ ಹತ್ತಿರ ಬಂದು ಅವರ ಹೆಗಲ ಮೇಲೆ ಕೈ ಹಾಕಿ ಮೆಲ್ಲಗೆ ಮಾತನಾಡಲು ಶುರು ಮಾಡಿದರು. ಅಜಯ್ ಹೇಳಿದ, ನೋಡಿ ಸೋಮಶೇಖರ್ ಅವರೇ, ನಮಗೂ ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಏನೂ ಇಲ್ಲ. ನೀವು ದೊಡ್ಡ ಕಾಂಟ್ರಾಕ್ಟರ್ ಅಂತ ಗೊತ್ತಿದೆ. ಆದರೆ ಕಾನೂನು ಅಂದ ಮೇಲೆ ಎಲ್ಲರಿಗೂ ಒಂದೇ ಅಲ್ವಾ? ಈಗಷ್ಟೇ ನಮ್ಮ SP ಫೋನ್ ಮಾಡಿದ್ದರು. FIR ದಾಖಲಿಸಲು ಹೇಳುತ್ತಿದ್ದಾರೆ. ಸೋಮಶೇಖರ್ ಕಣ್ಣೀರು ಹಾಕುತ್ತಾ ಹೇಳಿದರು, ಸಾರ್, ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ಜೀವನದಲ್ಲಿ ಎಂದೂ ಇಂತಹ ತಪ್ಪು ಮಾಡಿಲ್ಲ. ಈ ಹುಡುಗಿಯ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡಿ. ಏನಾದರೂ ಒಂದು ದಾರಿ ತೋರಿಸಿ ಸರ್. ಜಯರಾಜು ಸಿಟ್ಟಿನಿಂದ ಹೇಳಿದ, ದಾರಿ ತೋರಿಸೋಕೆ ನಾವೇನು ಇಲ್ಲಿ ಸಂಧಾನ ಮಾಡೋಕೆ ಬಂದಿದ್ದೀವಾ? ಇದು ಕ್ರಿಮಿನಲ್ ಕೇಸ್. ಆದರೂ ನಮ್ಮ ಅಜಯ್ ಸರ್ ಮನಸ್ಸು ಸ್ವಲ್ಪ ಮೆತ್ತಗೆ. ಇವತ್ತು ಶನಿವಾರ ಬೇರೆ, ಕೋರ್ಟ್ ರಜೆ ಇರುತ್ತೆ. ನೀವು ಅರೆಸ್ಟ್ ಆದ್ರೆ ಸೋಮವಾರದವರೆಗೂ ಜೈಲಲ್ಲೇ ಇರಬೇಕು. ಯೋಚನೆ ಮಾಡಿ. ಸಂತೋಷ್ ಹೇಳಿದ, ಸಾರ್, ಈ ಕೇಸು ಇಲ್ಲೇ ಮುಚ್ಚಿ ಹೋಗಬೇಕೆಂದ್ರೆ 10 ಲಕ್ಷ ರೂಪಾಯಿ ಸೆಟಲ್ ಮಾಡಿಬಿಡಿ. ನಮ್ಮ ಮೇಲಿನ ಅಧಿಕಾರಿಗಳಿಗೆ ಮತ್ತು ನಮಗೆ ಸ್ವಲ್ಪ ಕೈ ಬೆಚ್ಚಗೆ ಮಾಡಿದ್ರೆ ನಾವು ಈ ವಿಡಿಯೋ ಡಿಲೀಟ್ ಮಾಡ್ತೀವಿ. ಈ ಹುಡುಗಿನೂ ಸುಮ್ಮನೆ ಇರೋ ಹಾಗೆ ಮಾಡ್ತೀವಿ. 10 ಲಕ್ಷ ಎಂಬ ಮೊತ್ತ ಕೇಳಿ ಸೋಮಶೇಖರ್ ಅವರ ಎದೆ ಬಡಿತ ಜೋರಾಯಿತು. ಅವರ ವ್ಯಾಲೆಟ್ನಲ್ಲಿ ಅಷ್ಟೊಂದು ಹಣವಿರಲಿಲ್ಲ. ಸೋಮಶೇಖರ್ ಹೇಳಿದರು, ಸಾರ್, ಅಷ್ಟೊಂದು ಹಣ ನನ್ನ ಹತ್ತಿರ ಈಗ ಎಲ್ಲಿದೆ? ಬ್ಯಾಂಕಿಗೆ ಹೋಗಬೇಕು, ಚೆಕ್ ಕೊಡಬೇಕು. ಈಗಲೇ ಅಂದ್ರೆ ಕಷ್ಟವಾಗುತ್ತೆ. ಅಜಯ್ ಹೇಳಿದ, ಬ್ಯಾಂಕಿಗೆ ಹೋಗೋದಾ? ನಾವೇನು ದಡ್ಡರು ಅಂದುಕೊಂಡಿದ್ದೀರಾ? ಈಗ ನಿನ್ನ ಹತ್ತಿರ ಏನಿದೆಯೋ ಅದನ್ನೆಲ್ಲ ತೆಗೆದು ಇಡು, ಇಲ್ಲಾಂದ್ರೆ ಈಗಲೇ ಜೀಪ್ ಹತ್ತು. ಭಯಗೊಂಡ ಸೋಮಶೇಖರ್ ತನ್ನ ವ್ಯಾಲೆಟ್ ತೆಗೆದರು. ಅದರಲ್ಲಿ ಸೈಟ್ನ ಕೆಲಸಗಾರರಿಗೆ ನೀಡಲು ಇಟ್ಟಿದ್ದ 50,000 ರೂಪಾಯಿ ನಗದು ಇತ್ತು. ಅದನ್ನು ಅಜಯ್ ಕಿತ್ತುಕೊಂಡನು. ಆದರೆ ಅವರ ಆಸೆ ಅಷ್ಟಕ್ಕೆ ಮುಗಿಯಲಿಲ್ಲ. ಜಯರಾಜು ಸೋಮಶೇಖರ್ ಅವರ ಕುತ್ತಿಗೆಯಲ್ಲಿದ್ದ ದಪ್ಪನೆಯ ಚಿನ್ನದ ಸರದ ಮೇಲೆ ಕಣ್ಣಿಟ್ಟನು. ಜಯರಾಜು ಕೇಳಿದನು, ಈ ಸರ, ಉಂಗುರ ಅದೆಲ್ಲ ಯಾಕೆ ಹಾಕಿಕೊಂಡಿದ್ದೀಯಾ? ಇವೆಲ್ಲ ಅಕ್ರಮ ಸಂಪಾದನೆ ಅಂದುಕೊಳ್ಳಬೇಕಾಗುತ್ತೆ. ತೆಗೆದು ಇಲ್ಲಿಡು. ಸೋಮಶೇಖರ್ ಅನಿವಾರ್ಯವಾಗಿ ತಮ್ಮ ಕುತ್ತಿಗೆಯಲ್ಲಿದ್ದ ಸರ, ಕೈಲಿದ್ದ 2 ಬೆಲೆ ಬಾಳುವ ಉಂಗುರಗಳನ್ನು ಬಿಚ್ಚಿಕೊಟ್ಟರು. ಅದರ ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ರೂಪಾಯಿಗಳಾಗಿತ್ತು. ಸಂತೋಷ್ ಹೇಳಿದ, ನೋಡಿ ಸೋಮಶೇಖರ್ ಅವರೇ, ಈ 50,000 ಹಣ ಮತ್ತು 5 ಲಕ್ಷದ ಚಿನ್ನದ ಆಭರಣಗಳನ್ನ ಸದ್ಯಕ್ಕೆ ನಾವು ಮುಟ್ಟುಗೋಲು ಹಾಕಿಕೊಂಡ ಹಾಗೆ ಇಟ್ಟುಕೊಳ್ಳುತ್ತೀವಿ. ಬಾಕಿ ಹಣವನ್ನು ನಾಳೆ ಬೆಳಿಗ್ಗೆ ನಮಗೆ ತಲುಪಿಸಬೇಕು. ಇಲ್ಲಾಂದ್ರೆ ಈ ವಿಡಿಯೋ ನಿಮ್ಮ ಮನೆಗೆ ತಲುಪುತ್ತೆ. ಬಿಡುಗಡೆಯ ಹೆಸರಿನಲ್ಲಿ ಚಿನ್ನ ಮತ್ತು ಹಣ ಕೈಗೆ ಸಿಗುತ್ತಿದ್ದಂತೆ ಆ ಮೂವರು ಕಿರಾತಕರ ಕಣ್ಣುಗಳಲ್ಲಿ ವಿಜಯದ ನಗು ಮಿಂಚಿತ್ತು. ನಯನ ಇನ್ನು ಮೂಲೆಯಲ್ಲಿ ನಟಿಸುತ್ತಲೇ ಇದ್ದಳು. ಅಜಯ್ ಹೇಳಿದ, ಸರಿ, ಈಗ ಇಲ್ಲಿಂದ ಹೋಗು. ಹಿಂದೆ ತಿರುಗಿ ನೋಡಬೇಡ. ಯಾರಿಗಾದ್ರೂ ಹೇಳಿದ್ರೆ ನೀನು ಮಾತ್ರವಲ್ಲ, ನಿನ್ನ ಇಡೀ ಕುಟುಂಬ ಬೀದಿಗೆ ಬರುತ್ತೆ, ನೆನಪಿರಲಿ. ಸೋಮಶೇಖರ್ ಅಲ್ಲಿಂದ ಪ್ರಾಣ ಉಳಿಸಿಕೊಂಡು ಬಂದವನಂತೆ ಓಡಿ ಹೊರಬಂದರು. ತಮ್ಮ ಕಾರನ್ನು ಹತ್ತಿ ಕುಳಿತಾಗ ಅವರಿಗೆ ತಾವು ದಶಕಗಳ ಕಾಲ ದುಡಿದು ಸಂಪಾದಿಸಿದ ಚಿನ್ನ ಮತ್ತು ಹಣ ಒಂದೇ ಗಂಟೆಯಲ್ಲಿ ಕಳೆದು ಹೋಗಿದ್ದು ನೆನಪಾಗಿ ತಲೆ ಸುತ್ತಿದಂತಾಯಿತು. ಮರ್ಯಾದೆಯ ಭಯ ಅವರ ವಿವೇಚನೆಯನ್ನು ಎಷ್ಟು ಕುಂದಿಸಿತೆಂದರೆ ಅವರು ಆ ಮೂವರು ನಕಲಿ ಪೊಲೀಸರ ಗುರುತಿನ ಚೀಟಿಯನ್ನಾಗಲಿ ಅಥವಾ ಅವರ ವರ್ತನೆಯನ್ನಾಗಲಿ ಪ್ರಶ್ನಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದರು. ಮರ್ಯಾದೆಯ ಹೆಸರಿನಲ್ಲಿ ಬೆದರಿಕೆ ಹಾಕಿದ ನಕಲಿ ಪೊಲೀಸರು ಕಾಂಟ್ರಾಕ್ಟರ್ ಅವರ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು 50,000 ರು ನಗದು ಮತ್ತು 5 ಲಕ್ಷ ರು ಮೌಲ್ಯದ ಚಿನ್ನಾಭರಣಗಳನ್ನು ಸುಲಿಗೆ ಮಾಡಿದರು. ಇದು ಒಂದು ಪಕ್ಕಾ ಯೋಜಿತ ಹನಿ ಟ್ರ್ಯಾಪ್ ಕಾರ್ಯಾಚರಣೆಯಾಗಿತ್ತು. ಸೋಮಶೇಖರ್ ಅವರು ಆ ಮನೆಯಿಂದ ಹೊರಬಂದಾಗ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಸಂಪೂರ್ಣವಾಗಿ ಜರ್ಜರಿತರಾಗಿದ್ದರು. ಅಜಯ್ ಮತ್ತು ಅವನ ಗ್ಯಾಂಗ್ 5 ಲಕ್ಷದ ಚಿನ್ನ ಹಾಗೂ 50,000 ಹಣವನ್ನು ಕಿತ್ತುಕೊಂಡು ಹೋದ ವೇಗ ಅವರಲ್ಲಿ ಆತಂಕದ ಜೊತೆಗೆ ಒಂದು ಸಣ್ಣ ಅನುಮಾನದ ಕಿಡಿಯನ್ನು ಹಚ್ಚಿತ್ತು. ಕಾರಿನಲ್ಲಿ ಕುಳಿತು ದೀರ್ಘವಾಗಿ ಯೋಚಿಸಿದಾಗ ಸೋಮಶೇಖರ್ ಅವರಿಗೆ ಆ ಪೊಲೀಸರ ವರ್ತನೆಯಲ್ಲಿ ಕೆಲವು ವಿಚಿತ್ರ ಅಂಶಗಳು ಕಂಡುಬಂದವು. ಸಿಸಿಬಿ ಪೊಲೀಸರು ಎಂದರೆ ಘನತೆಯಿಂದ ಇರಬೇಕಿತ್ತು, ಆದರೆ ಇವರು ಪುಡಿ ರೌಡಿಗಳಂತೆ ವರ್ತಿಸುತ್ತಿದ್ದರು. ಸ್ಥಳದಲ್ಲೇ ಹಣ ಮತ್ತು ಚಿನ್ನವನ್ನು ಕಿತ್ತುಕೊಂಡು ಹೋಗಿದ್ದು ಯಾವುದೇ ಸರ್ಕಾರಿ ಪ್ರಕ್ರಿಯೆಯಂತೆ ಕಾಣುತ್ತಿರಲಿಲ್ಲ.
ಅವರು ಬಂದಿದ್ದ ಗಾಡಿಯ ಮೇಲೆ ಯಾವುದೇ ಪೊಲೀಸ್ ಲಾಂಛನ ಇರಲಿಲ್ಲ. ಛೇ, ನಾನು ಮೋಸ ಹೋಗುತ್ತಿದ್ದೇನೆಯೇ ಎಂಬ ಪ್ರಶ್ನೆ ಅವರನ್ನ ಕಾಡಿತು. ತಕ್ಷಣ ಅವರು ನಯನಾಳ ಮನೆಗೆ ವಾಪಸ್ ಹೋಗಲು ನಿರ್ಧರಿಸಿದರು. ಅವರು ಹೋದಾಗ ನಯನ ಏನೂ ತಿಳಿಯದವಳಂತೆ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಸೋಮಶೇಖರ್ ಹೇಳಿದರು, ನೋಡು ನಯನ, ನನಗೆ ಆ ಪೊಲೀಸರ ಮೇಲೆ ತುಂಬಾ ಅನುಮಾನವಿದೆ. ಅವರು ನಿಜವಾದ ಪೊಲೀಸರಾಗಿದ್ದರೆ ಇಲ್ಲಿಂದ ಚಿನ್ನಾಭರಣ ಕಿತ್ತುಕೊಂಡು ಹೋಗುತ್ತಿರಲಿಲ್ಲ. ಅವರು ಯಾರೋ ನಿನ್ನ ಪರಿಚಯದ ಪುಡಿ ರೌಡಿಗಳಿರಬಹುದು ಅನಿಸುತ್ತಿದೆ. ನಯನ ತೊದಲುತ್ತಾ ಹೇಳಿದಳು, ಅಯ್ಯೋ ಸರ್, ನೀವೇನು ಮಾತನಾಡ್ತಿದ್ದೀರಾ? ಅವರು ಪೊಲೀಸರು ಅಂದಿದ್ದಕ್ಕೆ ಅಲ್ವಾ ನಾನು ಅಷ್ಟು ಹೆದರಿದ್ದು? ಸೋಮಶೇಖರ್ ಹೇಳಿದರು, ಹಾಗಾದ್ರೆ ಬಾ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ದೂರು ನೀಡೋಣ. ಅವರು ಕಳ್ಳರಾಗಿದ್ರೆ ಪೊಲೀಸರು ಅವರನ್ನ ಹಿಡಿಯುತ್ತಾರೆ. ನಿನ್ನ ಮರ್ಯಾದೆಗೂ ಧಕ್ಕೆ ಬರಲ್ಲ. ನನ್ನ ಹಣವು ವಾಪಸ್ ಸಿಗುತ್ತೆ. ದೂರು ನೀಡೋಣ ಎಂಬ ಮಾತು ಕೇಳುತ್ತಿದ್ದಂತೆ ನಯನಾಳ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದವು. ಆಕೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ನಾನಾ ಕಾರಣಗಳನ್ನು ನೀಡಲು ಶುರು ಮಾಡಿದಳು. ನಯನ ಹೇಳಿದಳು, ಅಯ್ಯೋ ಬೇಡ ಸರ್, ಸ್ಟೇಷನ್ಗೆ ಹೋದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ನನಗೆ ಚಿಕ್ಕ ಮಗು ಇದೆ, ಅದನ್ನು ಯಾರು ನೋಡ್ಕೊಳ್ತಾರೆ? ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನಾನು ಸತ್ತು ಹೋಗ್ತೇನೆ. ನನ್ನನ್ನು ಬಿಟ್ಟು ಬಿಡಿ ಸರ್, ನೀವು ದೊಡ್ಡ ಮನುಷ್ಯರು. ಸೋಮಶೇಖರ್ ಹೇಳಿದರು, ನೋಡು ನಯನ, ಮರ್ಯಾದೆ ಎರಡೂ ಕಡೆ ಹೋಗುತ್ತೆ. ಆದರೆ 5 ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನೆ ಅಲ್ಲ. ನೀನು ಬರದೇ ಇದ್ರೆ ನಾನೊಬ್ಬನೇ ಹೋಗ್ತೇನೆ. ಸೋಮಶೇಖರ್ ಅವರ ದೃಢ ನಿಲುವು ಕಂಡು ನಯನ ತನ್ನ ಮುಗ್ಧತೆಯ ಮುಖವಾಡವನ್ನು ಸಂಪೂರ್ಣವಾಗಿ ಕಿತ್ತೆಸೆದಳು. ಅಲ್ಲಿಯವರೆಗೆ ಸರ್ ಸರ್ ಎಂದು ಗೌರವ ನೀಡುತ್ತಿದ್ದವಳು ಏಕವಚನ ಕೇಳಿದಳು. ನಯನಾಳ ಕಣ್ಣುಗಳಲ್ಲಿ ಈಗ ಕರುಣೆಯ ಬದಲು ಕ್ರೌರ್ಯವಿತ್ತು. ಆಕೆ ಸೋಮಶೇಖರ್ ಅವರ ಹತ್ತಿರ ಬಂದು ನೇರವಾಗಿಯೇ ಬೆದರಿಕೆ ಹಾಕಲು ಶುರು ಮಾಡಿದಳು. ನಯನ ಹೇಳಿದಳು, ನೋಡಿ ಸೋಮಶೇಖರ್, ಸ್ಟೇಷನ್ ಗೀಷನ್ ಅಂತ ಹೋಗೋ ಮೊದಲು ಸರಿಯಾಗಿ ಯೋಚನೆ ಮಾಡಿ. ನೀವು ಅಲ್ಲಿಗೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಮಗುವನ್ನ ಎತ್ಕೊಂಡು ಹೋಗಿ ನೇರವಾಗಿ ನಿಮ್ಮ ಮನೆ ಮುಂದೆ ಕೂತ್ಕೊಳ್ತೀನಿ. ಸೋಮಶೇಖರ್ ಸ್ತಬ್ಧರಾಗಿ, ಏನು ಮಾತನಾಡ್ತಿದ್ಯಾ ನಯನ? ಹೌದು, ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳ ಮುಂದೆ ಹೋಗಿ ನಿಂತು ನಿಮ್ಮ ಅಸಲಿ ಬಣ್ಣ ತೋರಿಸ್ತೇನೆ. ಇವರೇ ನೋಡಿ ನನ್ನನ್ನು ಇಲ್ಲಿಗೆ ಕರೆಸಿದ್ದು. ಈಗ ಅನ್ಯಾಯ ಮಾಡಿ ಓಡಿ ಹೋಗ್ತಿದ್ದಾರೆ ಅಂತ ನಿಮ್ಮ ಫ್ಯಾಮಿಲಿಗೆ ಹೇಳ್ತೀನಿ. ಇಡೀ ಏರಿಯಾದಲ್ಲಿ ನಿಮ್ಮ ಫೋಟೋ ಅಂಟಿಸ್ತೀನಿ. ನಿಮ್ಮ ಗೌರವ ಉಳಿಸಿಕೊಳ್ಳೋಕೆ ಆಗತ್ತಾ ನೋಡಿ. ಸುಮ್ಮನೆ ಮನೆಗೆ ಹೋಗಿ ಮಲಗಿಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಸಂಸಾರ ಬೀದಿಗೆ ಬರೋದು ಗ್ಯಾರಂಟಿ. ಸೋಮಶೇಖರ್ ಅವರಿಗೆ ಆ ಕ್ಷಣದಲ್ಲಿ ಭೂಮಿ ಕುಸಿದಂತಾಯಿತು. ಯಾರನ್ನೋ ಪ್ರೀತಿಸಿ ಯಾರನ್ನೋ ನಂಬಿ ಇಲ್ಲಿಗೆ ಬಂದಿದ್ದ ಅವರಿಗೆ ಈಗ ಕಾಲ ಭೈರವಿಯ ದರ್ಶನವಾಗಿತ್ತು. ಆಕೆ ತನ್ನ ಮಗುವನ್ನೇ ಬಂಡವಾಳ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದನ್ನು ನೋಡಿ ಅವರಿಗೆ ಮನುಕುಲದ ಮೇಲೆ ಅಸಹ್ಯವಾಯಿತು. ನಯನ ಹೇಳಿದಳು, ನೋಡಿ ಸೋಮಶೇಖರ್ ಅವರೇ, ಆ ಪೊಲೀಸರು ಯಾರು ಅಂತ ನನಗೆ ಗೊತ್ತು. ಅವರು ನನ್ನನ್ನೇ ಬಲಿಪಶು ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ. ಈಗಲೂ ಕಾಲ ಮಿಂಚಿಲ್ಲ, ಸುಮ್ಮನೆ ಮನೆಗೆ ಹೋಗಿ. ಮತ್ತೊಂದು ಸಲ ಸ್ಟೇಷನ್ ಅಂತ ಬಾಯಿ ಬಿಟ್ರೆ ನಿಮ್ಮ ಮನೆ ಮುಂದೆ ನಾನು ವಿಷ ಕುಡಿದು ಸಾಯ್ತೀನಿ. ಆ ಪಶ್ಚಾತ್ತಾಪ ನಿಮಗೆ ಸೇರಿದ್ದು. ಆಕೆಯ ಮಾತುಗಳಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ಕ್ರೂರವಾದ ಯೋಜನೆ ಇತ್ತು. ಸೋಮಶೇಖರ್ ಒಬ್ಬ ಅನುಭವಿ ಕಾಂಟ್ರಾಕ್ಟರ್ ಆಗಿದ್ದರು. ಒಬ್ಬಳು 21 ವರ್ಷದ ಯುವತಿ ತನ್ನನ್ನು ಇಷ್ಟರ ಮಟ್ಟಿಗೆ ಕೆಡ್ಡಾಗಿ ಕೆಡವಿ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ ಎಂದು ಕನಸಿನಲ್ಲಿ ಯೋಚಿಸಿರಲಿಲ್ಲ. ಮರ್ಯಾದೆಯ ಭಯ ಮತ್ತು ನಯನಾಳ ವರ್ತನೆ ಅವರನ್ನ ಧರ್ಮ ಸಂಕಟಕ್ಕೆ ತಳ್ಳಿತು. ಸೋಮಶೇಖರ್ ಅವರಿಗೆ ತಾನು ಮೋಸ ಹೋಗಿರುವುದು ಅರಿವಾಗಿ ದೂರು ನೀಡಲು ಮುಂದಾದಾಗ ನಯನ ತನ್ನ ಮಗು ಮತ್ತು ಸಂಸಾರವನ್ನ ಅಸ್ತ್ರವಾಗಿ ಬಳಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಳು. ಆಕೆಯ ಈ ಬೆದರಿಕೆ ಸೋಮಶೇಖರ್ ಅವರನ್ನ ಕ್ಷಣಕಾಲ ಅಸಹಾಯಕರನ್ನಾಗಿಸಿತು. ಆದರೆ ಈ ಬ್ಲ್ಯಾಕ್ ಮೇಲ್ ಆಕೆಯ ವಿನಾಶದ ಮೊದಲ ಹೆಜ್ಜೆಯೂ ಆಗಿತ್ತು. ನಯನಾಳ ಬ್ಲ್ಯಾಕ್ ಮೇಲ್ ತಂತ್ರದಿಂದ ಸೋಮಶೇಖರ್ 2 ದಿನಗಳ ಕಾಲ ನರಕ ಯಾತನೆ ಅನುಭವಿಸಿದರು. ಮನೆ ಮುಂದೆ ಬಂದು ಕೂರುತ್ತೇನೆ, ಮಗುವಿನ ಮೂಲಕ ನಾಟಕವಾಡುತ್ತೇನೆ ಎಂಬ ಆಕೆಯ ಬೆದರಿಕೆ ಅವರ ನಿದ್ದೆ ಕೆಡಿಸಿತ್ತು. ಆದರೆ ನನ್ನ ಮರ್ಯಾದೆ ಹೋದರೂ ಪರವಾಗಿಲ್ಲ, ಇಂತಹ ಕ್ರಿಮಿನಲ್ಗಳು ಮತ್ತೊಬ್ಬರನ್ನು ಬಲಿ ಹಾಕಬಾರದು ಎಂದು ನಿರ್ಧರಿಸಿದ ಸೋಮಶೇಖರ್ ಅಂತಿಮವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರು. ಠಾಣೆಯಲ್ಲಿ ಸೋಮಶೇಖರ್ ಪೊಲೀಸರ ಮುಂದೆ ನಿಂತು ತಲೆ ತಗ್ಗಿಸಿ ನಡೆದ ಘಟನೆಯನ್ನು ವಿವರಿಸಿದರು. ಸೋಮಶೇಖರ್ ಹೇಳಿದರು, ಸರ್, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಒಬ್ಬಳು ಹುಡುಗಿ ಟೀ ಕುಡಿಯೋಕೆ ಕರೆದಳು ಅಂತ ಅವಳ ಮನೆಗೆ ಹೋಗಿದ್ದೆ. ಅಲ್ಲಿ 3 ಪೊಲೀಸರು ಅಂತ ಬಂದು ನನ್ನಿಂದ 5 ಲಕ್ಷದ ಚಿನ್ನ ಮತ್ತು ಹಣ ಕಿತ್ತುಕೊಂಡಿದ್ದಾರೆ. ಆ ಹುಡುಗಿ ಈಗ ನನ್ನ ಮನೆ ಮುಂದೆ ಬರ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾಳೆ ಸರ್. ಇನ್ಸ್ಪೆಕ್ಟರ್ ಹೇಳಿದರು, ಸೋಮಶೇಖರ್ ಅವರೇ, ನೀವು ಧೈರ್ಯ ಮಾಡಿ ಬಂದಿದ್ದು ಒಳ್ಳೆಯದಾಯಿತು. ನಮಗೆ ಆ ಏರಿಯಾದಲ್ಲಿ ಇಂತಹ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇತ್ತು. ಆ 3 ಸಿಸಿಬಿ ಪೊಲೀಸರು ಅಂದರಲ್ಲ, ಅವರಲ್ಲಿ ಒಬ್ಬನಾದರೂ ID ಕಾರ್ಡ್ ತೋರಿಸಿದನಾ? ನಿಮ್ಮನ್ನು ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬರಲಿಲ್ಲ? ಸೋಮಶೇಖರ್ ಹೇಳಿದರು, ಇಲ್ಲ ಸರ್, ಭಯದಲ್ಲಿ ನಾನು ಏನೂ ಕೇಳಲಿಲ್ಲ. ಅವರೇನು ಕೇಳಿದರೋ ಅದನ್ನೆಲ್ಲ ಕೊಟ್ಟು ಜೀವ ಉಳಿಸಿಕೊಂಡು ಬಂದೆ. ಪೊಲೀಸರು ತಕ್ಷಣವೇ ಒಂದು ಪ್ಲಾನ್ ಮಾಡಿದರು. ಸೋಮಶೇಖರ್ ಅವರ ಮೂಲಕವೇ ನಯನಾಳಿಗೆ ಕರೆ ಮಾಡಿಸಿ ಆಕೆಗೆ ಹಣದ ಆಮಿಷ ಒಡ್ಡಿ ಒಂದು ಕಡೆಗೆ ಬರುವಂತೆ ಮಾಡಿದರು. ಸೋಮಶೇಖರ್ ಫೋನಿನಲ್ಲಿ ಹೇಳಿದರು, ನೋಡು ನಯನ, ನೀನು ಹೇಳಿದ ಹಾಗೆ ಇನ್ನು 2 ಲಕ್ಷ ರೂಪಾಯಿ ಹಣ ರೆಡಿ ಮಾಡಿದ್ದೀನಿ. ಪ್ಲೀಸ್ ನನ್ನ ಮನೆಗೆ ಮಾತ್ರ ಬರಬೇಡ. ನಾನು ಹೇಳೋ ಜಾಗಕ್ಕೆ ಬಂದು ಹಣ ತೆಗೆದುಕೊಂಡು ಹೋಗು. ನನ್ನ ಚಿನ್ನದ ಸರ ವಾಪಸ್ ಕೊಟ್ಟು ಬಿಡು.
ನಯನಾ ಖುಷಿಯಿಂದ ಹೇಳಿದಳು, ನೋಡಿ ಸೋಮು ಸರ್, ಹೀಗೆ ದಾರಿಗೆ ಬರಬೇಕು. ಸರಿ, ನಾನು ಮತ್ತೆ ನನ್ನ ಹುಡುಗರು ಅಲ್ಲಿಗೆ ಬರ್ತೀವಿ. ಹಣ ತಗೊಂಡು ಈ ಮ್ಯಾಟರ್ ಇಲ್ಲೇ ಮುಗಿಸಿ ಬಿಡೋಣ. ಪೊಲೀಸರು ಸಿವಿಲ್ ಡ್ರೆಸ್ನಲ್ಲಿ ಕಾರ್ಯಾಚರಣೆಗೆ ಇಳಿದರು. ನಿಗದಿತ ಜಾಗದಲ್ಲಿ ಸೋಮಶೇಖರ್ ಕಾಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನಯನಾ ತನ್ನ ಗ್ಯಾಂಗ್ ಸದಸ್ಯರಾದ ಅಜಯ್, ಜಯರಾಜು ಮತ್ತು ಸಂತೋಷ್ ಜೊತೆಗೆ ವಿಜಯೋತ್ಸವದ ನಗುವಿನೊಂದಿಗೆ ಅಲ್ಲಿಗೆ ಬಂದಳು. ಅವರು ಸೋಮಶೇಖರ್ ಹತ್ತಿರ ಬಂದು ಹಣದ ಬ್ಯಾಗ್ಗೆ ಕೈ ಹಾಕುತ್ತಿದ್ದಂತೆ ಸುತ್ತಲೂ ಮರೆಯಲ್ಲಿ ಅಡಗಿದ್ದ ಪೊಲೀಸರು ಇಡೀ ಗ್ಯಾಂಗ್ ಅನ್ನು ಸುತ್ತುವರೆದರು. ಇನ್ಸ್ಪೆಕ್ಟರ್ ಹೇಳಿದರು, ಏ ಅಜಯ್, ಎಲ್ಲಿಗೆ ಹೋಗ್ತಿದ್ಯಾ? ನಾವು ಪೊಲೀಸರೇ, ಆದ್ರೆ ನೀನು ಹಾಕಿರೋದು ನಕಲಿ ಸಿಸಿಬಿ ಡ್ರೆಸ್. ಇದು ಅಸಲಿ ಪೊಲೀಸ್ ಲಾಠಿ. ನಯನಾ ಗಾಬರಿಯಿಂದ, ಸರ್ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇವರೇ ನನ್ನನ್ನ ಇಲ್ಲಿಗೆ ಕರೆಸಿದ್ದು. ಪೊಲೀಸರು 4ರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು. ಅಲ್ಲಿ ನಡೆದ ತನಿಖೆಯಲ್ಲಿ ಅವರು ಸೋಮಶೇಖರ್ ಅವರಿಂದ ಕಿತ್ತುಕೊಂಡಿದ್ದ 50,000 ರು ನಗದು ಮತ್ತು 5 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡರು. ಆ 3 ವ್ಯಕ್ತಿಗಳು ಪೊಲೀಸರಲ್ಲ, ಬದಲಾಗಿ ನಯನಾಳ ಹಳೆಯ ಸಹಚರರು ಎಂಬುದು ಸಾಬೀತಾಯಿತು. ಪೊಲೀಸರು ಆ ಕಿಲಾಡಿ ಗ್ಯಾಂಗ್ ಅನ್ನು ಕಂಬಿ ಹಿಂದೆ ತಳ್ಳಿದರು. ಸೋಮಶೇಖರ್ ಅವರಿಗೆ ತಮ್ಮ ವಸ್ತುಗಳು ಮರಳಿ ಸಿಕ್ಕಿರಬಹುದು, ಆದರೆ ಅವರು ಕಲಿತ ಪಾಠ ದೊಡ್ಡದಾಗಿತ್ತು. ಇನ್ಸ್ಪೆಕ್ಟರ್ ಹೇಳಿದರು, ನೋಡಿ ಸೋಮಶೇಖರ್ ಅವರೇ, ಅಪರಿಚಿತರ, ಅದರಲ್ಲೂ ವಿಶೇಷವಾಗಿ ವಯಸ್ಸಿನ ಅಂತರ ಹೆಚ್ಚಿರುವವರ ಜೊತೆ ಸಲುಗೆ ಬೆಳೆಸುವಾಗ ಎಚ್ಚರಿಕೆ ಇರಬೇಕು. ಈ ಹನಿ ಟ್ರ್ಯಾಪ್ ಗ್ಯಾಂಗ್ಗಳು ಜನರ ಗೌರವವನ್ನೇ ಬಂಡವಾಳ ಮಾಡಿಕೊಳ್ಳುತ್ತವೆ. ನೀವು ಧೈರ್ಯ ಮಾಡಿ ದೂರು ಕೊಟ್ಟಿದ್ದಕ್ಕೆ ಇಂದು ಇವರು ಜೈಲಿಗೆ ಹೋದರು. ಇಲ್ಲದಿದ್ದರೆ ಇನ್ನೂ 10 ಜನರನ್ನು ಇವರು ಬಲಿ ಹಾಕುತ್ತಿದ್ದರು. ಸೋಮಶೇಖರ್ ನಿಟ್ಟುಸಿರು ಬಿಟ್ಟರು. ಕೆಟ್ಟ ದಾರಿಯಲ್ಲಿ ಹೋದರೆ ಸಿಗುವ ಫಲ ಎಂಥದ್ದು ಎಂಬುದು ಅವರಿಗೆ ಮನವರಿಕೆಯಾಗಿತ್ತು. ಈ ಘಟನೆಯು ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಪಾಠವಾಗಿ ಉಳಿಯಿತು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮುಂದಿನ ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ನಗುತ್ತಿರಿ. ಧನ್ಯವಾದಗಳು.